ನಿಮ್ಮ ಮನಸ್ಸಾಕ್ಷಿನ ನೀವು ಮುಟ್ಕೊಂಡು ಹೇಳಿ. ನಿಜವಾಗ್ಲೂ ಈ ಥರ ಬ್ಯಾಡ್ ಕಮೆಂಟ್ ಎಲ್ಲ ಆಗ್ತಿದ್ದೀರಲ್ಲ, ನಿಜವಾಗ್ಲೂ ನಾವು ಆ ಥರ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀವ, ನಮ್ಮಿಂದ ಆ ಥರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಏನಾದ್ರು ರವಾನೆ ಆಗ್ತಿದ್ದೀನ ಅದನ್ನ ಹೇಳಿ. ನೀವು ಸುಮ್ಮನೆ ಯಾಕೆ ನನ್ನಲ್ಲಿ ಏನು ಆಕ್ಟಿವಿಟೀಸ್ ಇಷ್ಟ ಆಗಲ್ಲ ಅದನ್ನು ನೀವು ಹೇಳಿ. ಅದನ್ನು ನೀವು ಹೇಳೋದು ಬಿಟ್ಬಿಟ್ಟು ತುಂಬ ಕೆಟ್ಟದಾಗಿ ಬಿಂಬಿಸಬೇಡಿ. ಅವುಗಳನ್ನೆಲ್ಲ ನೋಡೋಕ್ಕಾಗಲ್ಲ ನನಗೆ. ಅದು ಮಾಡಿದವ್ರಿಗೆ ಏನು ಅನ್ಸ್ಕೊತಾರೇನೋ, ನಮಗೆಲ್ಲ ಅನ್ಸ್ಕೊಳ್ಳೋಂಥ ಶಕ್ತಿ ಇಲ್ಲ ನಮಗೆ. ಆ ದೇವರು ಕೊಟ್ಟಿಲ್ಲ ನಮಗೆ ಅಷ್ಟೊಂದು ಶಕ್ತಿ ನಮಗೆ. ಲಾಸ್ಟ್ ಟೈಮ್ ಒಂದೇನೋ ಒಂದು ಪ್ರಬುದ್ಧವಾಗಿ ನಾನೊಂದು ಏನೋ ಯೋಚನೆ ಮಾಡಿಬಿಟ್ಟು ಏನೋ ಒಂದಿಷ್ಟು ಲೈನ್ಸ್ನ ಬರೆದಿದ್ದೆ. ಅದು ಯಾರೋ ಒಬ್ಬ ವ್ಯಕ್ತಿಗೆ ಅಂತ ನಾನು ಆ ಥರ ಬರ್ದಿದ್ದಿಲ್ಲ. ಆವಾಗೊಮ್ಮೆ ನನಗೆ ತುಂಬ ನೆನೆಸಿದ್ರು. ತುಂಬ ಕೆಟ್ಟದಾಗಿ ತೀರಾ ಕೆಟ್ಟದಾಗಿ ನೀವು ನನ್ನ ಬಗ್ಗೆ ಮಾತಾಡ್ಬಿಟ್ರಿ. ಏನು ಕಂಡಿದ್ರಿ ಅಂತಂದ್ಬಿಟ್ಟು ನೀವು ನನ್ನ ಬಗ್ಗೆ ಅಷ್ಟೊಂದು ತೀರಾ ಕೆಟ್ಟದಾಗಿ ಮಾತಾಡಿದ್ರಿ. ನಂದು ಏನೋ ನಾನು ಈಗ ಅನಿಸ್ತಿದೆ, ಈ ಕೆಲಸ ಮಾಡಿದೆ ತಪ್ಪೇನೋ, ಈ ಕೆಲಸದಿಂದ ನನ್ನನ್ನು ಜನಗಳು ಗುರುತಿಸಿದ್ದೆ ತಪ್ಪೇನೋ ಅನ್ನೋ ರೇಂಜಿಗೆ ನನಗೆ ಹೋಗ್ಬಿಟ್ಟಿದೆ. ಯಾರೇ ಆಗಲಿ, ಯಾವುದೇ ಹೆಣ್ಮಕ್ಳಿಗಾಗಲಿ ಇಷ್ಟು ನನ್ನ ಜೀವ ಹಿಂಸೆ ಪಡ್ತಾ ಇದ್ದೀನಿ ಅಂತಂದರೆ ಯಾರು ನಂತರ ಆಗಬೇಡಿ. ಯಾರು ಬೇಕಾದ್ರೆ ನಿಮ್ಮ ಜೀವನ ಕಟ್ಕೊಳ್ಳಿ. ದಯವಿಟ್ಟು ಯಾರು ಸೋಷಿಯಲ್ ಸರ್ವೀಸು ಹಿಂಗೇನೋ ಮಾಡ್ತೀನಿ ದಯವಿಟ್ಟು ಬರಬೇಡಿ. ಹಂಗೇನಾದರೂ ನಿಮ್ಮ ಕಷ್ಟಗಳಿರ್ತಾರ ಸತ್ತು ಹೋಗ್ಬಿಡ್ರಿ, ನೀವು ಇರಬೇಡ್ರಿ ನೀವು. ಇಲ್ಲಕ್ಕಂದ್ರೆ ಮಾನ ಮರ್ಯಾದೆ ಅಂತ ಬದುಕ್ತಿರ್ತಾರಲ್ಲ ಅವ್ರಿಗೆಲ್ಲ ಕಾಲ ಅಲ್ಲ. ಮಾನ ಮರ್ಯಾದೆ ಅಂತ ಇರೋರಿಗೆ ತುಂಬ ನೋವಾಗುತ್ತೆ. ಎಲ್ಲೋ ಕೆಲವೊಂದು ಸಹಿಸ್ಕೊತಾರೆ, ನುಂಗ್ಕೊತಾರೆ, ಅಳ್ತಾರೆ. ಕೆಲವೊಬ್ರು ಹೇಳ್ಕೊಳಲ್ಲ. ಆದ್ರೆ ನಂಗೆ ಆಗ್ತಿಲ್ಲ. ನನಗೆ ಸುಮಾರು ದಿನಗಳಿಂದ ನನಗೆ ತುಂಬ ಅಂದರೆ ತುಂಬ ನನಗೆ ಮಾನಸಿಕ ಹಿಂಸೆ. ನಾನು ಕುಗ್ಗೋಗ್ಬಿಟ್ಟಿದ್ದೆ. ನಾನು ಕುಗ್ಗೋಗಿರೋದ್ರಿಂದ ಹೇಳ್ಬೇಕಂತಂದ್ರೆ ಇವೆಲ್ಲ ಹೇಳ್ಕೊಂಡ್ರೆ ಅಸಹ್ಯ ಅನ್ಸದೆ. ಇಲ್ಲಿ ನನ್ನ ಅಕ್ಕಪಕ್ಕ ಜನಗಳೆಲ್ಲ ನೋಡ್ಬೋದು ನನ್ಗೆ ಯಾವ ಪರಿಸ್ಥಿತಿಲಿ ಇದ್ದೀನಿ, ಹೆಂಗಿದ್ದೀನಿ ಅಂತಂದ್ಬಿಟ್ಟು, ಯಾವ್ಯಾವ ಥರ ಇದ್ದೀನಿ ಅಂತ. ನಮಗೂ ಒಂದು ಬದುಕಿದೆ. ನಾವು ಕೆಟ್ಟದ್ದು ಮಾಡಿಲ್ಲ, ಸಮಾಜಕ್ಕೆ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಕೆಟ್ಟದ್ದು ಮಾಡಿಲ್ಲ. ಎಲ್ಲ ಮನಸ್ಸಿನಲ್ಲಿ ಸ್ವಾರ್ಥ ಎಲ್ಲರಲ್ಲೂ ಇದ್ದೇ ಇರುತ್ತೆ. ನಾವು ನಮ್ಗಂತ ನಾವು ಏನು ಅಂತ ಯಾವುದನ್ನ ಮಾಡ್ಕೊಂಡೆ ಯಪ್ಪ, ಏನು ಒಂದು ಒಳ್ಳೇದು ಏನಾರ. ಎಷ್ಟು ನನಗೆ ಭಯ ಆಗ್ಬಿಟ್ಟಿದೆ ಅಂತಂದರೆ, ಈ ಮತ್ತೆ ಈ ಚೈನು ಎಲ್ಲೇ ಅನುವಕ್ಕ ಇಷ್ಟು ದಿನ ಹೇಳ್ಬಾರ್ದು. ಇದೊಂದು ಚೈನು ಇದ್ದು ಯಾವುದೇ ಜ್ಯುವೆಲರಿ ಶಾಪಲ್ಲಿ ತೊಗೊಂಡಿದ್ದು, ಏನೋ ಚೆನ್ನಾಗಿ ಕಾಣ್ತೀವಿ, ಹೆಣ್ಮಕ್ಳಿಗೆ ಅಲಂಕಾರ ಪ್ರಿಯರಲ್ವಾ, ಹಾಕ್ಕೊಂಡಿದ್ದೀನಿ. ಇದೊಂದು ಕೂಡ ಕಮೆಂಟ್ ಹಾಕಿದ್ದಾರೆ. ಭಾಳ ಮನ್ಸಿಗೆ ನೋವಾಯಿತು. ಯಪ್ಪ, ಅಷ್ಟು ನಮ್ಮ ಜೀವನದಲ್ಲಿ ಆ ಥರ ಎಲ್ಲ ನಾವು ಅಂಥವೆಲ್ಲ ನಾವು ವೈಯಕ್ತಿಕ ಜೀವನಕ್ಕೆ ನಾವು ಇಂಪ್ರೂವ್ ಆಗಬೇಕು, ಪ್ರವೃತ್ತಿಯನ್ನು ಹೊಂದ್ಬೇಕಂತಂದ್ಬಿಟ್ಟು ನಾವು ಆಸೆ ಪಟ್ಟವರಲ್ಲ. ನಾವು ಹಂಗೆ ಆಸೆ ಪಟ್ಟಿದ್ರೆ ನಮ್ಮ ತಂದೆ ತಾಯಿ ನೀವು ನೋಡಿರ್ತೀರ ಎಷ್ಟು ಅವಕಾಶಗಳಿದ್ವು. ನನ್ನ ತಂದೆ ತಾಯಿಗೆ ನಾನು ಹೆಂಗಾದರೂ ಇಡ್ಬೋದಾಗಿತ್ತು. ನಾನು ಹೇಳ್ಬೇಕಂದ್ರೆ ನನ್ನ ಜೊತೆಗಿರೋರೆಲ್ಲ ನ್ಯಾಯ, ಧರ್ಮ, ನೀತಿ, ಮರ್ಯಾದೆಯಿಂದ ಬದುಕಬೇಕು, ದುಡ್ಡು ಯಾವತ್ತಾದರೂ ಮಾಡ್ಬೋದು, ಹೆಸರು ಬರಲ್ಲ ಅಂತಂದ್ಬಿಟ್ಟು ಇಷ್ಟೆಲ್ಲ ನನ್ನನ್ನು ನಾನೇ ಮನವರಿಕೆ ಮಾಡ್ಕೊಂಡು ಎಷ್ಟೋ ಸಾರಿ ಒಳ್ಳೆ ಅವಕಾಶಗಳು, ಒಳ್ಳೆ ಥರ ಜನಗಳು ನನಗೆ ದುಡ್ಡು ಕೊಡೋಕೆ ಬಂದರು, ಒಳ್ಳೆ ಕೆಲವೊಂದು ಅವಕಾಶಗಳು ಬಂದರೂ ಕೂಡ ನಾವು ಹಿಂದೆ ಸರ್ದ್ವಿ. ನನ್ನ ಜೊತೆಗಿರೋರ್ಗೆ ಎಲ್ಲರಿಗೂ ನಾನು ಮೋಸ ಮಾಡ್ದಂಗೆ ಒಂಥರ ಅವರೆಲ್ಲರ ಜೀವನ ಚೆನ್ನಾಗಿರ್ತದೆ. ಅಪ್ಪ ಅಮ್ಮ ಅಕ್ಕ ತಂಗಿ ನನ್ನ ಜೊತೆ ಇರೋಂಥ ನನ್ನ ಟೀಮ್ ಇದೆಯಲ್ಲ, ಅವರೆಲ್ಲ ಎಷ್ಟೊಂದು ಚೆನ್ನಾಗಿರ್ತಿದ್ರು. ನನ್ಗೆ ಯಾವತ್ತು ನಮಗೋಸ್ಕರ ನಾವು ಪರ್ಸ್ನಲಿ ಇಂಪ್ರೂವ್ ಆಗ್ಬೇಕಂತ ನಾವು ಮಾಡ್ಕೊಂಡಿಲ್ಲಪ್ಪ. ಯಾಕಷ್ಟು ಕೆಟ್ಟದಾಗಿ ಮಾತಾಡಕತ್ತೀರಿ? ನಾವೇನು ಪರ್ಸ್ನಲಿ ನಾವು ಇಂಪ್ರೂವ್ ಆಗಿಲ್ಲ. ನಿಮ್ಗೆ ಅಷ್ಟು ನನ್ನ ಬಗ್ಗೆ ಅನುಮಾನಾಸ್ಪದವಾಗಿ ಯಾಕಷ್ಟು ನಿಷ್ಕರುಣೆ ಇದ್ದೀರಾ ಅಂತ ಅಂದ್ಬಿಟ್ಟು, ನಿಮಗೆ ಕರುಣೆ ಅನ್ನೋದೇ ಇಲ್ಲ ಅಂತ ಇನ್ನೊಬ್ರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರ ಪರಿಸ್ಥಿತಿ ಏನು? ನಾವೇನೋ ಒಂದು ಮಗಕ್ಕೆ ಬಣ್ಣ ಬಡ್ಕೊಂಡ್ಬಿಟ್ಟು ಇರೋದನ್ನ ಮುಚ್ಕೊಳಕ್ಕೆ ಆಗಲ್ಲ ನಮಗೆ. ಕೆಲವೊಬ್ರು ಮಾತುಗಳು ಆಡಿದ್ದೀರಾ, ನಿಜವಾಗ್ಲೂ ಹೇಳಿ, ನಾನು ನಿಮಗೆ ಪರ್ಸ್ನಲಿ ನಾನು ತೊಂದರೆ ಕೊಟ್ಟಿದ್ದೀನಾ?
ಪರ್ಸ್ನಲಿ ನಾನು ನಿಮಗೆ ತೊಂದರೆ ಕೊಟ್ಟಿದ್ದೀನಾ? ನೀವು ಯಾರು ನನಗೆ ಗೊತ್ತೇ ಇರೋದಿಲ್ಲ, ನೀವು ಯಾರು ಅಂತಲೇ ಗೊತ್ತಿರೋದಿಲ್ಲ. ನಿಮ್ಮಿಂದ ನಾನು ಎಷ್ಟು ಕಷ್ಟಗಳನ್ನು ನಾನು ಸ್ಪೇಸ್ ಮಾಡ್ತಾ ಇದ್ದೀನಿ, ಎಷ್ಟು ಅವಮಾನಗಳನ್ನು ನಾನು ಎದುರಿಸ್ತಾ ಇದ್ದೀನಿ. ಇರೋದನ್ನು ನೀವು ಪ್ರೂಫ್ ಆಗಿಬಿಟ್ಟು ಮಾತಾಡಿ. ಪ್ರೂಫ್ ಆಗಿಬಿಟ್ಟು ಮಾತಾಡಿ. ಅಷ್ಟು ನಾನು ಕೆಟ್ಟದ್ದು ಮಾಡಿದ್ದೀನಿ, ಸಮಾಜಕ್ಕೆ ಮಾರಕವಾಗುವಂಥ ಸಂದೇಶಗಳನ್ನ ರವಾನೆಯನ್ನು ಮಾಡಿದ್ದೀನಿ, ಸಮಾಜಕ್ಕೆ ಒಂದು ಕೆಟ್ಟ ರೀತಿಯಲ್ಲಿ ನಾನು ಪರಿಣಮಿಸ್ತಿದ್ದೀನಿ ಅಂತಂದರೆ ನೀವು ದೂರ ನೀಡಿ. ಅದು ಬಿಟ್ಟು ನಾನು ಬಂದು ಹೇಳೋದು, ಜನ ಉದೋ ಅಂದರೆ ಉದಾ ಅನ್ಕೊಂತಾನೆ ಹೋಗ್ಬಿಡ್ತಾರೆ ಅಷ್ಟೇ. ಅದರಿಂದ ತಪ್ಪಾಗಿದೆ, ಯಾಕೆ ತಪ್ಪಾಯಿತು, ಅದರಿಂದ ಏನಿತ್ತು, ಏನು ಮಾಡೋಕ್ಕೆ ಹೋಗಿ ತಪ್ಪು ಮಾಡಿಬಿಟ್ರೇನೋ, ಅದನ್ನ ಅಚಾನಕ್ ಆಗೈತೇನೋ, ಅಕಸ್ಮಾತವಾಗಿ ಆಯ್ತೇನೋ, ಅದನ್ನ ಯಾರು ಯೋಚನೆ ಮಾಡೋದಿಲ್ಲ. ದಯವಿಟ್ಟು ಸಾಮಾಜಿಕ ಜಾಲತಾಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದರೆ ಒಬ್ಬರ ಮನಸ್ಥಿತಿಯನ್ನು ನೀವು ಯಾವತ್ತೂ ಹಾಳು ಮಾಡಬೇಡಿ, ದಯವಿಟ್ಟು ಹಾಳು ಮಾಡಬೇಡಿ. ಇಷ್ಟೇ. ನಾನು ತುಂಬ ನನಗೆ ಆತಂಕ, ನೋವು, ಒಂದಿಷ್ಟು ಭಯ, ನಾನು ಕುಗ್ಗೋಗ್ಬಿಟ್ಟಿದ್ದೀನಿ. ಒಂದು ಕ್ಷಣ ಖುಷಿ ಇದ್ರೆ ಒಂದು ಕ್ಷಣ ನಂಗೆ ಭಯ. ಅದಕ್ಕೆ ನಾನು ಎಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇಲ್ಲ, ಯಾವ್ದಾದ್ರು ಪ್ರಶಸ್ತಿ ಸ್ವೀಕರಿಸ್ತಾ ಇಲ್ಲ, ಯಾರಾದ್ರೂ ನಮ್ಮ ಬಗ್ಗೆ ಹೊಗಳ್ತಾರಂದ್ರೆ ಹೋಗ್ತಾ ಇಲ್ಲ, ಯಾರು ಸನ್ಮಾನ ಮಾಡ್ತಾರಂದ್ರೆ ಹೋಗ್ತಾ ಇಲ್ಲ, ಯಾವ್ದಾದ್ರು ಪ್ರತಿಷ್ಠಿತ ಮಾಧ್ಯಮಗಳು ನನಗೆ ಇಂಟರ್ವ್ಯೂ ಕರೀತಾರೆ, ನಮ್ಮ ಜೀವನ ಶೈಲಿಯನ್ನು ನಮ್ಮನ್ನೊಮ್ಮೆ ಸಮಾಜಕ್ಕೆ ತೋರ್ಪಡಿಸ್ತಾರೆ ಅಂತಂದ್ರು ನಾನು ಹೋಗ್ತಾ ಇಲ್ಲ. ಯಾಕೆ ಬೇಕಪ್ಪ ಅಂತ ಅನ್ಕೊಂಡು ನಾನು ಮರಿಯಾಗಿ ಹೋಗ್ಬೇಕಂತಾನೆ ಮರಿಯಾಗಿನೇ ಹೋಗ್ತಾ ಇದ್ದೀನಿ. ಆದ್ರೆ ಏನ್ ಮಾಡ್ಬೇಕು, ಒಂದಿಷ್ಟು ಜವಾಬ್ದಾರಿಗಳು ನನ್ನ ತಂಡ ನನಗೋಸ್ಕರ ತ್ಯಾಗ ಮಾಡಿದ್ದು, ನನ್ನ ತಂಡದ ತಂದೆ ತಾಯಿ, ಅವ್ರನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ಏನೋ ಒಂದು ಮಾಡೋಣ, ನನ್ನಿಂದ ಒಂದು ಕೊಡುಗೆ ಕೊಡೋಣ ಅಂತಲೇ ನಾನು ಬದುಕ್ತಾ ಇರೋದು. ನಿಜವಾಗ್ಲೂ ನಾನು ಯಾವತ್ತೂ ಸತ್ತೋಗಿರೋಳು. ನೀವು ಕೆಲವ್ರು ಏನಿದ್ದೀರಾ, ನನಗೆ ಇಷ್ಟೊಂದು ಪೀಡಿಸ್ತಾ ಇದ್ದೀರಾ, ವೈಯಕ್ತಿಕವಾಗಿ ಮಾನಸಿಕವಾಗಿ ನನ್ನನ್ನು ಏನು ಪೀಡಿಸ್ತಿದ್ದೀರಾ. ಅಪ್ಪ ನಿಮ್ಗೆ ಏನಾರು ತೊಂದರೆ ಕೊಟ್ಟಿದ್ದೀನಿ, ಡೈರೆಕ್ಟಾಗಿ ಬಂದ್ಬಿಟ್ಟು ಮಾತಾಡಿ, ಇಲ್ಲ ದೂರ ನೀಡಿ, ಅದಕ್ಕೆ ದಾಖಲಾತಿಗಳನ್ನು ಒದಗಿಸಿ ನೀವು ಮಾತಾಡಿ. ಅದು ಬಿಟ್ಟು ಯಾಕೆ ನಮ್ಮ ಪಾಡಿ ನಾವು ಮಾಡ್ತಿದ್ದೀವಿ, ನಮಗೆ ಆಯಿತಾ, ಏನೋ ಮಾಡ್ತಿದ್ವಿ ನಮ್ಮ ಪಾಡಿ, ನಮ್ಮನ್ನು ಬದುಕೋಕೆ ಬಿಡಿ. ನೀವು ಬದುಕಿ ಚೆನ್ನಾಗಿ. ಯಾಕೆ ಇನ್ನೊಬ್ರು ಜೀವನದಲ್ಲಿ ನೀವು ಈ ಥರ ಬಂದೆಲ್ಲ ಬೇರೆ ಥರ ಕೆಲಸ, ಯಾರು ನಮಗೆ ಹಿಂಸೆ ಕೊಡ್ತಾರೋ ಅವನ್ ಭಯದಲ್ಲಿ ಇರ್ತಿಲ್ಲದಿಂದ ನಾನು ಬದುಕಕ್ಕೆ ಪ್ರಯತ್ನ ನಾನು ಪಡ್ತಾ ಇದ್ರು. ಪ್ರತಿದಿನನೂ ನಾನು ಕಲಿತಾ ಇದ್ದೀನಿ ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು ಅಂತ. ಪ್ರತಿದಿನ ನಾನು ಫಿಲ್ಟರ್ ಆಗ್ತಿದ್ದೀನಿ. ಫಿಲ್ಟರ್ ಮೀನ್ಸ್ ಪ್ರತಿದಿನ ನಾನು ಇಷ್ಟು ಚೆನ್ನಾಗಾಗಬೇಕು, ಇಷ್ಟು ಚೆನ್ನಾಗಿ ಮಾತಾಡಬೇಕು, ಇಷ್ಟು ಚೆನ್ನಾಗಿ ಬದುಕಬೇಕು ನನ್ನಿಂದ ಇಷ್ಟು ಮೆಸೇಜ್ಗಳು ಸಮಾಜಕ್ಕೆ ರವಾನೆ ಆಗ್ಬೇಕಂತ ನಾವು ಪ್ರತಿದಿನ ನಾವು ಕಷ್ಟಪಡ್ತಾ ಇದ್ದೀವಿ. ಆದ್ರೆ ಯಾಕೆ ನಮಗೆ ನೀವು ಈ ಥರ ಹಿಂಸೆ ಮಾಡ್ತಾ ಇದ್ದೀರಂತ ಸಾಕು. ಎಲ್ಲ ಪ್ರತಿಯೊಂದೂ ನಾನು ಹೇಳ್ಕೊಂಡೆ ನಿಮ್ಮ ಮುಂದೆ. ಸ್ವಲ್ಪ ಮನಸ್ಸು ಹಗುರಾಯ್ತು. ಮತ್ತೆ ಯಾವಾಗ ಯಾರು ಅಳಿಸ್ತಾರೋ ನಮ್ಮನ್ನು ಗೊತ್ತಿಲ್ಲ, ಅಳಿಸ್ತಾನೆ ಇರ್ತಾರೆ ಬಿಡಿ. ಹಾಗೆ ಅವ್ರಿಗೆ ಅವ್ರ ಮನೇಲಿ ಅಕ್ಕ ತಂಗಿರು ಅಂದರೆ ಪ್ರೀತಿ ಗೌರವ ಅವೆಲ್ಲ ಇತ್ತಂದರೆ ಇನ್ನೊಬ್ರ ಮನೆ ಅಕ್ಕ ತಂಗಿರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ. ಮಾತಾಡ್ಬಿಡಿ, ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಿಡಿ. ನೀವು ಹೆಣ್ಮಕ್ಳಿಗೆಲ್ಲ ಕಾಂಪಿಟೇಷನ್ ಕೊಡಬೇಡಿ. ಯಾಕೆ ಕೊಡ್ತೀರಾ? ಹೆಣ್ಮಕ್ಳಿಗೆ ಏನೋ ಒಂದು ಮಾಡ್ಕೊಂಡಿರ್ತಾರೆ, ಆದರೆ ಸಮಾಜಕ್ಕೆ ಕೆಟ್ಟದ್ದು ಏನು ಮಾಡ್ತಿಲ್ವ? ಕಾಂಪಿಟೇಷನ್ ಕೊಡುವಷ್ಟು ನಾನು ಅಲ್ಲ, ನಿಮ್ಮಷ್ಟೇನು ದೊಡ್ಡ ಮಟ್ಟದಲ್ಲಿ ನಾನಿಲ್ಲ. ಯಾಕೆ ನನ್ನನ್ನು ಇಷ್ಟು ನೀವು ಇದು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಹೇಳಿ, ನಿಮಗೆ ನೀವು ತಂದು ಕೊಡೋಕ್ಕೆ ಆಗುತ್ತಾ? ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡು ಮಕ್ಳು ಥರ ಬದುಕ್ತಿದ್ದಾರೆ. ಅವ್ರೇನೋ ಒಂದು ಇಂಡಿಪೆಂಡೆಂಟಾಗಿ ಬದುಕ್ತಿದಾರೆ ಅಂತಾರೆ. ಎಲ್ಲರೂ ಬಿಟ್ಟಿರೋರಿರಲ್ಲ. ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ. ಅವ್ರು ಯಾವುದೋ ಪರಿಸ್ಥಿತಿಯಿಂದ ಹುಡುಗರ ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಹುಡುಗರ ಥರ ಒಂದಿಷ್ಟು ಇಲ್ಲದೆ ಇದ್ರೂ ಹುಡುಗರ ಫೀಲಿಂಗ್ಸ್ನ ಅವ್ರವ್ರ ಮನಸ್ಸಲ್ಲಿನೂ ಮಾಡ್ಕೊಳ್ಳೋಕ್ಕೆ
ಇದು ಮಾಡಿರ್ತಾರೆ. ಯಾಕಂದರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ಥರ ನಾವು, ಯಾಕಂದರೆ ನಾವು ಹುಡುಗಿಯಾಗಿ ಹುಟ್ಬಿಟ್ಟು ಹುಡುಗರ ಥರ ಬದುಕಕ್ಕೆ ಕಲಿತೀವಿ. ಹುಡುಗರ ಥರ ಹೆಂಗಿರ್ಬೇಕು, ಹುಡುಗರ ಥರ ಹೆಂಗೆ ಬದುಕಬೇಕು, ಹುಡುಗರ ಥರ ಸಮಾಜದಲ್ಲಿ ಯಾವ ಥರ ಇರಬೇಕು, ಹುಡುಗರ ಥರ ಸಂಸಾರವನ್ನು ಹೇಗೆ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗಿರು ನಾವು ಬೇರೊಂದು ಥರ ಬದುಕ್ತಾ ಇದ್ದೀವಿ. ನಾವು ಒಂಥರ ಹಾಗೇನೆ ನಾವು ಹುಡುಗಿ ಥರ ಹುಟ್ಬಿಟ್ಟು ಹುಡುಗರ ಥರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ. ಯಾಕಂದರೆ ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನಾವು ಡೈರೆಕ್ಟಾಗಿ ನೋಡಿರ್ತೀವಿ. ನಮಗೇನು ವಯಸ್ಸು ದೊಡ್ಡದಿಲ್ಲ, ನಮಗೂ ಕಷ್ಟ ನಷ್ಟಗಳು ಸಾವಿರ ಇದ್ದಾವೆ. ಅದರಲ್ಲಿ ನೀವೊಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ, ಕೆಟ್ಟದಾಗಿ ನಮ್ಮನ್ನು ಬಿಂಬಿಸೋದ್ರಿಂದ, ಕೆಟ್ಟದಾಗಿ ನಮ್ಮನ್ನು ಟ್ರೋಲ್ ಮಾಡೋದ್ರಿಂದ ನಿಮ್ಗೇನು ಇದಾಗಲ್ಲ. 4 ಜನ ನಮ್ಮನ್ನು ನೋಡ್ಕೊಂಡು ಅಯ್ಯೋ ಅವಳಿಗೆ ಅಷ್ಟು ಒಳ್ಳೆ ಹೆಸರೈತಾ ಅಲ್ಲಿ ನೋಡು ಅಂತಂದ್ಬಿಟ್ಟು ಏನು ಆಡ್ಕೊಂಡ್ಬಿಟ್ಟು ಒಂಚೂರು ನಗ್ತಾರಷ್ಟೇ. ಅದು ಬಿಟ್ಟರೆ ಇನ್ನೇನು ಸಿಗಲ್ಲ ನಿಮಗೆ ಅಷ್ಟೇ. ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಎಲ್ಲರೂ ಒಂದಿನ ಸಾಯ್ತಾರೆ, ನಾನು ಸಾಯ್ತೀನಿ, ನೀವು ಸಾಯ್ತೀರಾ. ಆದರೆ ಯಾಕೆ ಇನ್ನೊಬ್ಬರಿಗೆ ಈ ಥರ ಕಷ್ಟಗಳನ್ನು ಕೊಡ್ತೀರಾ? ನಾವು ಯಾರಿಗೂ ಕಷ್ಟ ಕೊಟ್ಟಿಲ್ಲ. ನಾವು ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೀವಿ. ಏನೋ ಮಾಡ್ಬೇಕಂತ ನಾವು ಬಂದಿಲ್ಲ. ಸಮಾಜದಲ್ಲಿ ಹೆಸರು ಇಟ್ಸ್ಕೋಬೇಕು, ನೇಮ್ ಕ್ರಿಯೇಟ್ ಮಾಡ್ಕೋಬೇಕು, ಅದೆಲ್ಲ ಎಂತ ಇಲ್ಲ ನಮ್ಮ ತಲೆಯಲ್ಲಿ ಇರೋದು ಒಂದೇ, ಚೆನ್ನಾಗಿ ಬದುಕಬೇಕು. ನಾವೊಬ್ಬ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ, ಉತ್ತಮ ನಾಗರಿಕಳಾಗಿ ಬದುಕಬೇಕನ್ನೋದು ನನ್ನ ತಲೆಯಲ್ಲಿ ಅಷ್ಟೇ ಇರೋದು. ಯಾರಿಗೂ ನಾನು ಮೋಸ ಮಾಡಿಲ್ಲ. ಹಂಗೂ ನನ್ನಿಂದ ತಪ್ಪಾಗಿದೆ, ನನ್ನಿಂದ ಯಾರಿಗಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ ನೀಡಿ, ನೀವು ದೂರ ನೀಡಬೇಕು. ಅದು ಬಿಟ್ಬಿಟ್ಟು ಪದೇ ನಮ್ಮ ಜೀವನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಇದರಿಂದ ಬಂದ್ಬಿಟ್ಟು ನಮಗೆ ಕಾಡಬೇಡಿ. ನೀವು ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತಂದ್ಬಿಟ್ಟು. ಅದ್ರ ಬಗ್ಗೆ ನಮಗೆ ಗಮನ ಇದೆ. ಯಾಕಂದರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದ್ದೀವಿ, ಅವು ಎಲ್ಲಿ ಕಳೆದೋಗ್ಬಿಡ್ತವೆ, ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟೆ ನಾವು ಸೇವೆ ಮಾಡಿದ್ದೀವಪ್ಪ, ಮಾಡಿಲ್ಲ ಅಂತಲ್ಲ, ತುಂಬ ಕಷ್ಟಪಟ್ಟಿದ್ದೀವಿ. ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗಬೇಕು ಅವೆಲ್ಲ ಇಲ್ಲ. ಬರೀ ಬಿಸಿಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ, ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮಗೆ. ಬರ್ರಿ ಒಂದೊಂದು ಶಾಲೆಯಲ್ಲಿ ಉಳ್ಕೊಳ್ಳಿ ನೀವು. ಗಂಡು ಮಕ್ಕಳು ಅನ್ನಲ್ಲ, ಹೆಣ್ಮಕ್ಳು ಅನ್ನಲ್ಲ, ಸುಮಾರು ಚೆನ್ನಾಗಿ ಹೆಣ್ಮಕ್ಳು ಕೂಡ ಬಂದರು ನನ್ನ ಹತ್ರ ವರ್ಕಿಗೆ ಅಂತ. 2-3 ದಿನದಲ್ಲಿ ಅಕ್ಕ ಬ್ಲ್ಯಾಕ್ ಆಗ್ತೀನಿ, ಅಕ್ಕ ಸ್ಕಿನ್ ಟ್ಯಾನ್ ಆಗುತ್ತೆ, ಏರ್ ಫಾಲ್ ಆಗುತ್ತೆ, ವಾಶ್ರೂಮ್ಸ್ ಇರಲ್ಲ, ಟಾಯ್ಲೆಟ್ಸ್ ಇರಲ್ಲ, ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅಂದ್ಕೊಂಡು ಹೋಗಿದ್ದಾರೆ. ನಮ್ಗೇನಿದ್ರಲ್ಲ ಏನು ಸುಖ ಇಲ್ಲ, ಮಾಡಿದ್ದೀವಿ ಏನೋ ನಾನಷ್ಟೇ ಅಲ್ಲ, ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬ ತುಚ್ಛವಾಗಿ ನೀವು ಮಾತಾಡ್ತಿರ್ತೀರಾ. ನನಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನಗೆ ಸಹಿಸಕ್ಕಾಗ್ತಿಲ್ಲ. ಅದೆಷ್ಟೋ ಜನರಿಗೆ ಎಷ್ಟು ಕೆಟ್ಟದಾಗಿ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ತುಂಬ ಕೆಟ್ಟದಾಗಿ ಬಿನ್ಸೋದು, ಕೆಟ್ಟದಾಗೆಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು, ಯಾವ ಹೆಣ್ಮಗಳು ಒಳ್ಳೆಯವಳು? ಹಾಗಾದ್ರೆ ನಿಮಗೆ ನಾವು ಕೆಟ್ಟವರು. ಹಂಗಾರೆ ನಿಮ್ಮ ಅಕ್ಕ ತಂಗಿರು ನಮ್ಮ ಅಣ್ಣ ತಮ್ಮರಿಗೂ ಕೆಟ್ಟವರು ತಾನೇ? ಒಂದು ಹೆಣ್ಮಕ್ಳು ಏನೋ ಒಂದು ಹುಡುಗರ ಥರ ಬದುಕ್ತಾರೆ, ಹುಡುಗರ ಥರ ಇರ್ತಾರೆ ಅಂತಂದರೆ ಅದೇ ಅವ್ರೇನು ಸೋಕೆ ಅಂತ ಇರೋದಿಲ್ಲ. ನಮಗೂ ಆಸೆಗಳಿದ್ದಾವೆ, ಕನಸುಗಳಿದ್ದಾವೆ, ಏನೋ ಮಾಡಬೇಕು ಅಂತ. ಎಷ್ಟೋ ಸಾರಿ ಈಗಲೂ ನಮಗೂ ಓದೋ ಹಂಬಲ ಇದೆ, ದುಡಿಯೋ ಹಂಬಲ ಇದೆ, ಎಲ್ಲನೂ ಇದೆ. ಆದರೆ ಒಬ್ಬರೇ ಎಲ್ಲನೂ ಮೆಟ್ಟಿ ನಿಲ್ಲಬೇಕು, ಎಲ್ಲನೂ ಮಾಡಬೇಕಂತಂದರೆ ನಮ್ಮ ವಯಸ್ಸಿಗೆ ತಕ್ಕಂಗೆ, ನಮ್ಮ ನಾಲೆಡ್ಜಿಗೆ ತಕ್ಕಂಗೆ ಏನೋ ಒಂದು ಮಾಡ್ತಿದ್ದೀವಿ. ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮಗೆ ಬೇಕಾಗಿರೋಂಥ ಜೀವಗಳನ್ನು ಎಲ್ಲಿ ಕಳ್ಕೊತೀವಿ ಅಂದ್ಬಿಟ್ಟು ಒಂದಿಷ್ಟು ಕಾರ್ಯಗಳನ್ನು ನಾವು ಶಾರ್ಟ್ ಟೈಮಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋಂಥವನ್ನ ನಾವು ಮಾಡ್ತಿರ್ತೀವಿ. ನಾವು ಯಾರು ಅಪ್ಪ ಅಮ್ಮನ ತಲೆ ಹೊಡೆದು ಅಷ್ಟು ಅಪರಿಚಿತ ವ್ಯಕ್ತಿಗಳು ಕೂಡ ನೀವು ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ್ದೀರ. ಕೆಲವರು ಬಂದ್ಬಿಟ್ಟು ನಮ್ಮ ಜೀವನ ಶೈಲಿ ಬಗ್ಗೆ, ನಮ್ಮ ಬಗ್ಗೆ ನಮಗೆಲ್ಲ ಹೇಳಕ್ ಬರ್ತೀರ. ನಿಮಗೆ ಯಾವ ನೈತಿಕತೆ ಇದೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ನೀವು ಮಾತಾಡ್ತೀರಾ?
ನಿಮ್ಗೆ ಯಾವ ನೈತಿಕತೆ ಇದೆ? ನಿಮ್ಗೆ ಯಾವ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡೋಕ್ಕೆ? ನೀವು ಮಾಡಿದ್ದೀರಾ? ನಾನು ಕೆಲಸ ಮಾಡಿದ್ದೀನಿ ಅಂತ ನಾನು ಜಂಬ ಕೊಚ್ಕೊಂತಿಲ್ಲ, ನೋವಾಗುತ್ತೆ ನಮಗೆ. ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದ್ದಾರೆ, ಬೆಳಗ್ಗಿಂದ ಸಂಜೆವರೆಗೂ ನೈಟ್ ಎಲ್ಲ ವರ್ಕ್ ಮಾಡಿದ್ದೀವಿ, ಅನಾರೋಗ್ಯಕ್ಕೆ ಕೂಡ ತುತ್ತಾಗಿದ್ದೀವಿ. ನಮ್ಮನ್ನ ನಾವು ಅಷ್ಟೊಂದು ಸಫರ್ ಆಗಿದ್ದೀವಿ. ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನು ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು. ಎಲ್ಲರೂ ಹೀಗೆ ಅಂದರೆ ಹೇಗೆ? ಒಂದಿಷ್ಟು ಸಮಾಜದಲ್ಲಿ ನಮ್ದು ಒಂದು ಪಾತ್ರ ಇದೆ, ನಾವು ಒಂದು ಏನಾದರೂ ಒಂದು ಬದಲಾವಣೆ ತರಂತ ಪಾತ್ರ ನಮ್ದು ಒಂದು ಇರಲಿ ಅಂತ ಮಾಡೋದಪ್ಪ. ಈ ಥರ ಎಲ್ಲ ಮಾಡಿಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮಾಜದಲ್ಲಿ ಬದುಕಬೇಕು, ಏನೋ ಒಂದು ಮಾಡಬೇಕು ಕೆಲಸ ಕಾರ್ಯಗಳಂತಂದರೆ ಯಾರೂ ಮುಂದೆ ಬರಲ್ಲ. ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಈ ಥರ ಮಾಡಿಬಿಟ್ಟು ಅವರನ್ನು ಕುಗ್ಗಿಸುವಂಥ ಪ್ರಯತ್ನ. ಮೊದಲು ಹೋರಾಟಕ್ಕೆ ಎಲ್ಲ ಹೋಗ್ತಿದ್ದೆ ನಾನು. ಹೋರಾಟಕ್ಕೆ ಹೋದಾಗ ಆವಾಗಲೂ ಕುಗ್ಗಿಸುವಂಥ ಕೆಲಸಗಳು ಒಂದಿಷ್ಟು ನಡೆದ್ವು. ಹಂಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು, ಬೇಡಪ್ಪ ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿಗೆ ನಾವು. ಯಾರೇ ನಮ್ಗೇನು ಕೆಲಸ ಮಾಡಿ ಅಂತ ಹೇಳಿಲ್ಲ. ನಾವು ಮನುಷ್ಯ ಧರ್ಮ. ನನಗೆ ಎಲ್ಲ ಒಂದು ಕಂಡು ಬಂತು, ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ. ಅದನ್ನ ನಾನು ಮಾಡ್ತಾ ಇದ್ದೀನಿ ನಾನು ಪ್ರಾಮಾಣಿಕವಾಗಿ. ನೀವು ಅಷ್ಟೇ ಪ್ರಾಮಾಣಿಕವಾಗಿ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ. ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ, ಯಾರು ಹುಡುಗಿರಿಗೆ ಚಾಟ್ ಮಾಡ್ತೀರಾ, ಹುಡುಗರಿಗೆ ಚಾಟ್ ಮಾಡ್ತೀರಾ, ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತೀರಾ. ಅದ್ರ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನಮಗೆ ಸಹಿಸೋಕ್ಕಾಗಲ್ಲ. ನಾವು ಎಷ್ಟೇ ಹುಡುಗರ ಥರ ಇರ್ಬೋದು, ಎಷ್ಟೇ ಹುಡುಗರ ಥರ ಇರ್ಬೋದು, ನಮ್ಮಲ್ಲಿ ಒಂದು ಹೆಣ್ತನ ಹುಡುಗಿ ಅನ್ನೋದು ಇದ್ದೇ ಇರುತ್ತೆ. ನೋವಾಗುತ್ತೆ ನಮಗೂ ಕೂಡ. ಈ ಥರ ಎಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ. ನಾಳೆ ಏನಾದರೂ ಮನ್ಸಿಗೆ ತುಂಬ ನೋವು ಮಾಡ್ಕೊಂಡು ನಾವು ಏನಾದರೂ ಆಯಿದ್ರೆ ನಮ್ಮ ಫ್ಯಾಮಿಲಿನ ನೀವು ಸಾಕ್ತೀರಾ? ನಿಮಗೆ ಇದಾರ ನಮ್ಮ ಫ್ಯಾಮಿಲಿ ನೀವು ನೋಡ್ಕೊಂತೀರಾ? ನೀವು ನನ್ನ ಅಕ್ಕ ತಂಗಿ ನನ್ನ ಅಪ್ಪ ಎಲ್ಲರೂ ನೋಡ್ಕೊಂತೀರಾ? ನೀವು ಹೇಳಿ, ನೀವು ನನ್ನ ಅಕ್ಕ ತಂಗಿರ್ನೆಲ್ಲ ನೀವು ನೋಡ್ಕೊಂತೀರಾ? ನೀವು ಹೇಳಿ, ನೀವು ಈ ಥರ ನನ್ನನ್ನು ಯಾಕೆ ನೀವು ಕುಗ್ಗಿಸ್ತೀರಾ? ನನಗೆ ತುಂಬಾ ಮಾನಸಿಕವಾಗಿ ನನಗೆ ಹಿಂಸೆ ಆಗ್ಬಿಟ್ಟಿದೆ. ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ತೀರಾ. ಜೀವ ಫೇಕ್ ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ತುಂಬ ಕೆಟ್ಟದಾಗಿ ಎಲ್ಲಿ ಬೇಕಲ್ಲೇ ನಮ್ಮ ಬಗ್ಗೆ ಇದು ಮಾಡ್ತಿದ್ರೆ. ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ? ನಾನು ಈ ಕೆಲಸ ಮಾಡಿದೆ ತಪ್ಪಾಯ್ತಾ? ರೀಸೆಂಟಾಗಿ ನಾನು ಜಿ ಕನ್ನಡ ಮತ್ತು ನ್ಯೂಸ್ 18ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಡ್ತು ಜೀವನದಲ್ಲಿ. ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ, ಯಾವತ್ತು ಎಲ್ಲೋದಳಲ್ಲ, ವಿಡಿಯೋಗಳನ್ನು ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ. ತುಂಬ ಕೀಳಾಗಿ ಮಾತಾಡ್ತಿದ್ದೀರ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನನ್ನ ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನಾನು ಸ್ಪೇಸ್ ಮಾಡ್ತೀನಿ, ನಾನು ರೆಡಿ ಇದ್ದೀನಿ, ಎಲ್ಲದಕ್ಕೂ ನಾನು ದಾಖಲಾತಿಗೆ ನಾನು ಕೊಡ್ತೀನಿ. ಸುಮ್ಮನೆ ಮಾತಾಡಬಾರ್ದು. ಏನೋ ಒಂದು ಮಾಡ್ತಾ ಇದ್ದೀವಿ ಅಂತಾರೆ. ಮನುಷ್ಯ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ? ಅಷ್ಟೇ ಸಾಕು. ಇಲ್ಲಿ ಬಿಟ್ಟಿದ್ದೀವಿ, ನಾವು ಕೆಲಸ ಬಿಟ್ಟಿದ್ದೀವಿ, ನಮ್ಮ ಬಾಡಿ ನಾವು ಬದುಕಬೇಕು ಅಂದ್ಕೊಂಡಿದ್ದೀವಿ. ಬದುಕಬೇಕು, ಸಾಯಕ್ಕೂ ನಮಗೆ ಆಪ್ಷನ್ ಇಲ್ಲ. ಯಾಕಿಲ್ಲ ಅಂತಾರೆ, ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ, ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂಥ ಒಂದಿಷ್ಟು ಕಾರ್ಯಗಳಿದ್ದಾವೆ. ಅಂದರೆ ಯಾವುದೋ ಏನು ಸಮಾಜಕ್ಕಂತಲ್ಲ, ಫ್ಯಾಮ್ಲಿಲಿ ಅದಕ್ಕೋಸ್ಕರನೇ ನಾವು ಬದುಕಿದ್ದೀವಿ. ನಮ್ಮನ್ನು ಸ್ವಲ್ಪ ದಿನ ಬದುಕಕ್ಕೆ ಬಿಡಿ, ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ. ನೀವು ಚೆಂದಾಗಿರ್ಲಿ. ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಈ ಥರ ಎಲ್ಲ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ. ಒಂದು ಸಣ್ಣ ಕಮೆಂಟ್ ಬಂದರೂ ಕೂಡ ನನಗೆ ಸಹಿಸೋಕ್ಕಾಗಲ್ಲ. ಜೀವ ಸತ್ತೋಗುತ್ತೆ. ಅದೆಷ್ಟು ಹೆಣ್ಮಕ್ಳು ಅದು ಹೆಂಗೆ ತಡ್ಕೊಂಡಿದ್ದಾರೆ ಏನಪ್ಪ. ಈಗ ನಾನು ಹೇಳೋಂಥ ಸಮಸ್ಯೆಗಳು ನಿಮ್ಗೆ ಏನು ಅನಿಸ್ತವೆ? ಇಷ್ಟಕ್ಕೆ ಹೇಳ್ತಾರ ಅಂತಂದ್ಬಿಟ್ಟು ನಿಯತಿಯಿಂದ ಬದುಕ್ತಿದ್ದೀವಿ ನಾವು. ಇನ್ಯಾವುದಕ್ಕೆ ಏನೋ